ಕಾರ್ಯಕಾರಿಣಿ ಹೋಗಿಲ್ಲ ನನ್ನ ಒಂದು ವೈಯಕ್ತಿಕವಾದಂಥ ಕುಟುಂಬದ ಕೌಟುಂಬಿಕ ಒಂದು ಕಾರ್ಯಕ್ರಮ ಇದ್ದು ನಾನು ಜಿಲ್ಲಾಧ್ಯಕ್ಷರಿಗೆ ನಾನು ಮೊದಲೇ ತಿಳಿಸಿದ್ದು. ನಿನ್ನೆ ನನಗೆ ಮಧ್ಯಾಹ್ನ ಫೋನ್ ಮಾಡಿದರು, ಇವತ್ತು ಬೆಳಗ್ಗೆನೂ ಮಾಡಿದರು. ಇಲ್ಲರಪ್ಪ ಇವತ್ತೊಂದು ದಿವಸ ನಮಗೆ ಇನ್ಕನ್ವೀನಿಯಂಟ್ ಇದೆ, ನಮ್ಮ ಮನೆಯಲ್ಲಿ ಒಂದಷ್ಟು ಕುಟುಂಬದ ಗೆಸ್ಟ್ ಬರ್ತಾ ಇದ್ದಾರೆ, ಫ್ಯಾಮಿಲಿ ಪ್ರೋಗ್ರಾಮ್ ಇದೆ, ನಂಗೆ ಬರಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದು ನಾನು ಹೇಳಿದ್ದು ಅವ್ರ ಗಮನಕ್ಕೆ ತೊಗೊಂಬಂದಿದ್ದೆ. ನೀವು ಬರಲಿಲ್ಲ, ನೀವು ಹೋಗಿಲ್ಲ, ಜೊತೆ ಮುನೇನಕೊಪ್ಪ ಅವರು ಹೋಗಿಲ್ಲ. ಮುನೇನಕೊಪ್ಪ ಅವರು ಯಾಕೆ ಹೋಗಿಲ್ಲ ಬಿಟ್ಟಿಲ್ಲ ನನಗೆ ಗೊತ್ತಿಲ್ಲ. ಆದರೆ ನಾನು ಮಾತ್ರ ನನಗೆ ವೈಯಕ್ತಿಕವಾದಂಥ ಕೆಲವೊಂದು ಕೌಟುಂಬಿಕ ಕಾರ್ಯಕ್ರಮ ಇದ್ದಿದ್ದೆ, ನಾವು ಹೋಗಿಲ್ಲ ಹೊರತು ಮತ್ತು ಬೇರೆ ಯಾವುದೇ ಕಾರಣ ಇಲ್ಲ. ಸರ್, ನೀವು ಸಾಕಷ್ಟು ಹಿಂದೆ ಕಾರ್ಯಕಾರಿಣಿ ಆದಾಗ ಯಾವ ಕಾರ್ಯಕ್ರಮ ತಪ್ಪಿಲ್ಲ? ನೋಡಿರಿ, ನಾನು ಪಕ್ಷದ ಯಾವುದೇ ಸಂದರ್ಭದಲ್ಲಿ ತಪ್ಪಿಸುವಂಥ ಕೆಲಸ ನಾನು ಎಂದೂ ಮಾಡಿಲ್ಲ. ಅದು ಬೆಂಗಳೂರಿನಲ್ಲಿರ್ಬೋದು ಅಥವಾ ಇಲ್ಲಿರ್ಬೋದು ಅಥವಾ ಸಣ್ಣ ಪುಟ್ಟ ಕಾರ್ಯಕ್ರಮ ಇದ್ದರೂ ನಾನು ಹೋಗ್ತೇನೆ. ಆದರೆ ಇವತ್ತು ಭಾಳಷ್ಟು ಇನ್ಕನ್ವೀನಿಯಂಟ್ ಇದ್ದದ್ರಿಂದ ಮೊದಲೇ ಪ್ರೀ ಆಕ್ಯುಪೈಡ್, ಯಾಕಂದರೆ ನನಗೆ ಮೆಸೇಜ್ ಕೊಟ್ಟಿದ್ದ ಅವ್ರು ನಿನ್ನೆ. ಅಷ್ಟರೊಳಗೆ ಬೇರೆ ಊರಿಂದ ಗೆಸ್ಟ್ಗಳು ಬರುವಂಥದ್ದು ಮತ್ತೊಂದು ಇವೆಲ್ಲ ಇದ್ದುದರಿಂದ ನಾನು ಹೇಳಿದೆ ಅನಾನುಕೂಲ ಆಗ್ತದೆ, ನಾನು ಬರೋದಿಲ್ಲ ಅಂತ ಹೇಳಿ. ಒಂದು ಕಡೆ ವೈಮನಸ್ಸಿನೂ ಇದೆ ಅಂತ ಇಲ್ಲ, ನಾನು ಅದಕ್ಕೆ ಆ ಅರ್ಥ ಹೇಳೋದೇ ಇಲ್ಲ. ನಾನು ನನ್ನ ಸ್ಪಷ್ಟವಾದ ವೈಯಕ್ತಿಕವಾದ ಕಾರಣ ಸಲುವಾಗಿ ನಾನು ಬರಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು ನಾ ಜಿಲ್ಲಾಧ್ಯಕ್ಷರ ಗಮನಕ್ಕೂ ತೊಗೊಂಬಂದಿದ್ದೆ. ಅಷ್ಟೇ ಬಿಟ್ಟರು ಮತ್ತು ಬೇರೆ ಯಾವುದೂ ಇಲ್ಲ. ಕಾರ್ಯಕಾರಿಣಿ ಹೋಗಿಲ್ಲ ನನ್ನ ಒಂದು ವೈಯಕ್ತಿಕವಾದಂಥ ಕುಟುಂಬದ ಕೌಟುಂಬಿಕ ಒಂದು ಕಾರ್ಯಕ್ರಮ ಇದ್ದು ನಾನು ಜಿಲ್ಲಾಧ್ಯಕ್ಷರಿಗೆ ನಾನು ಮೊದಲೇ ತಿಳಿಸಿದ್ದು. ನಿನ್ನೆ ನನಗೆ ಮಧ್ಯಾಹ್ನ ಫೋನ್ ಮಾಡಿದರು, ಇವತ್ತು ಬೆಳಗ್ಗೆನೂ ಮಾಡಿದರು. ಇಲ್ಲರಪ್ಪ ಇವತ್ತೊಂದು ದಿವಸ ನಮಗೆ ಇನ್ಕನ್ವೀನಿಯಂಟ್ ಇದೆ, ನಮ್ಮ ಮನೆಯಲ್ಲಿ ಒಂದಷ್ಟು ಕುಟುಂಬದ ಗೆಸ್ಟ್ ಬರ್ತಾ ಇದ್ದಾರೆ, ಫ್ಯಾಮಿಲಿ ಪ್ರೋಗ್ರಾಮ್ ಇದೆ, ನಂಗೆ ಬರಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದು ನಾನು ಹೇಳಿದ್ದು ಅವ್ರ ಗಮನಕ್ಕೆ ತೊಗೊಂಬಂದಿದ್ದೆ. ನೀವು ಬರಲಿಲ್ಲ, ನೀವು ಹೋಗಿಲ್ಲ, ಜೊತೆ ಮುನೇನಕೊಪ್ಪ ಅವರು ಹೋಗಿಲ್ಲ. ಮುನೇನಕೊಪ್ಪ ಅವರು ಯಾಕೆ ಹೋಗಿಲ್ಲ ಬಿಟ್ಟಿಲ್ಲ ನನಗೆ ಗೊತ್ತಿಲ್ಲ. ಆದರೆ ನಾನು ಮಾತ್ರ ನನಗೆ ವೈಯಕ್ತಿಕವಾದಂಥ ಕೆಲವೊಂದು ಕೌಟುಂಬಿಕ ಕಾರ್ಯಕ್ರಮ ಇದ್ದಿದ್ದೆ, ನಾವು ಹೋಗಿಲ್ಲ ಹೊರತು ಮತ್ತು ಬೇರೆ ಯಾವುದೇ ಕಾರಣ ಇಲ್ಲ. ಸರ್, ನೀವು ಸಾಕಷ್ಟು ಹಿಂದೆ ಕಾರ್ಯಕಾರಿಣಿ ಆದಾಗ ಯಾವ ಕಾರ್ಯಕ್ರಮ ತಪ್ಪಿಲ್ಲ? ನೋಡಿರಿ, ನಾನು ಪಕ್ಷದ ಯಾವುದೇ ಸಂದರ್ಭದಲ್ಲಿ ತಪ್ಪಿಸುವಂಥ ಕೆಲಸ ನಾನು ಎಂದೂ ಮಾಡಿಲ್ಲ. ಅದು ಬೆಂಗಳೂರಿನಲ್ಲಿರ್ಬೋದು ಅಥವಾ ಇಲ್ಲಿರ್ಬೋದು ಅಥವಾ ಸಣ್ಣ ಪುಟ್ಟ ಕಾರ್ಯಕ್ರಮ ಇದ್ದರೂ ನಾನು ಹೋಗ್ತೇನೆ. ಆದರೆ ಇವತ್ತು ಭಾಳಷ್ಟು ಇನ್ಕನ್ವೀನಿಯಂಟ್ ಇದ್ದದ್ರಿಂದ ಮೊದಲೇ ಪ್ರೀ ಆಕ್ಯುಪೈಡ್, ಯಾಕಂದರೆ ನನಗೆ ಮೆಸೇಜ್ ಕೊಟ್ಟಿದ್ದ ಅವ್ರು ನಿನ್ನೆ. ಅಷ್ಟರೊಳಗೆ ಬೇರೆ ಊರಿಂದ ಗೆಸ್ಟ್ಗಳು ಬರುವಂಥದ್ದು ಮತ್ತೊಂದು ಇವೆಲ್ಲ ಇದ್ದುದರಿಂದ ನಾನು ಹೇಳಿದೆ ಅನಾನುಕೂಲ ಆಗ್ತದೆ, ನಾನು ಬರೋದಿಲ್ಲ ಅಂತ ಹೇಳಿ. ಒಂದು ಕಡೆ ವೈಮನಸ್ಸಿನೂ ಇದೆ ಅಂತ ಇಲ್ಲ, ನಾನು ಅದಕ್ಕೆ ಆ ಅರ್ಥ ಹೇಳೋದೇ ಇಲ್ಲ. ನಾನು ನನ್ನ ಸ್ಪಷ್ಟವಾದ ವೈಯಕ್ತಿಕವಾದ ಕಾರಣ ಸಲುವಾಗಿ ನಾನು ಬರಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು ನಾ ಜಿಲ್ಲಾಧ್ಯಕ್ಷರ ಗಮನಕ್ಕೂ ತೊಗೊಂಬಂದಿದ್ದೆ. ಅಷ್ಟೇ ಬಿಟ್ಟರು ಮತ್ತು ಬೇರೆ ಯಾವುದೂ ಇಲ್ಲ.